ಇನ್ನೊಂದ್ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಸಣ್ಣ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿ ಹೊತ್ಕೊಳ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಹೌದು, ಆದರೆ ವಯಸ್ಸು ಸಣ್ಣದು ದೊಡ್ಡದು ಅದಕ್ಕಿಂತ ಜಾಸ್ತಿ ನಾವು ಜನರಿಗೆ ಎಷ್ಟು ಸೇವೆ ಮಾಡ್ತೀವಿ, ಜನರ ಕಷ್ಟ ಕಾಲದಲ್ಲಿ ಎಷ್ಟು ಪಾಲ್ಗೊಳ್ತೀವಿ, ಈ ಕ್ಷೇತ್ರವನ್ನು ಯಾವ ಪ್ರಕಾರ ನಾವು ಅಭಿವೃದ್ಧಿ ಮಾಡ್ತೀವಿ, ನಮ್ಮ ವಿಚಾರ ಯಾವ ಥರ, ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಬೆಳಗಾವಿ ಲೋಕಸಭಾ ಜನರು ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಾರೆ. ಅವ್ರಿಗೆ ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನಮ್ಮ ತಾಯಿಯವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಸಾಹೇಬರು, ನಮ್ಮ ಅವನಾದಂಥ ಚಂದ್ರಜನ ಹಟ್ಟಿಹೊಳಿಯವರು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಜನರ ಸೇವೆ ಮಾಡ್ತಾ ಇದ್ದಾರೆ, ಜನರ ಕಷ್ಟ ಕಾಲದಲ್ಲಿ ಅವ್ರವ್ರ ಜೊತೆಗೆ ಕೂಡ್ತಾ ಇರ್ತಾರೆ, ಆ ರೀತಿ ನಾನು ಕೂಡ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಏನು ಯಾವ ರೀತಿ ಅದ ರೆಸ್ಪಾನ್ಸ್? ವಾತಾವರಣ ಚೆನ್ನಾಗಿದೆ. ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅಲ್ಲಿ ವರಿಷ್ಠ ಹಿರಿಯ ನಾಯಕರು ಎಲ್ಲ ಅಸಮಾಧಾನ ಹೊರವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ರಾಜ್ಯದ ನಾಯಕತ್ವದ ಮೇಲೆ ಬಿಜೆಪಿಯವ್ರಿಗೆ ತಮಗೆ ವಿಶ್ವಾಸ ಇಲ್ಲದ ರೀತಿ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಂಡರ್ ಕರೆಂಟ್ ಇದೆ. ನಾವು ಸರ್ವೆ ಮಾಡಿಸಿದ ಪ್ರಕಾರ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಜನರನ್ನು ತಲುಪಿದೆ. ಸುಮಾರು 70%ಗಿಂತ ಹೆಚ್ಚಿನ ಹೆಣ್ಮಕ್ಳು ಯಾರ್ಯಾರು ನಮ್ಮ ಪಂಚ ಗ್ಯಾರಂಟಿ ಸ್ಕೀಮ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಆಶೀರ್ವಾದ ಮಾಡ್ತೀವಂತ ತಮ್ಮ ಒಂದು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ 28 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ವಾತಾವರಣ ಇದೆ. ಸೊ ಇದಿಷ್ಟು ಸದ್ಯ ಈಗ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಜೊತೆಗೆ ಪುತ್ರ ಮೃಣಾಲ್ ಅವರು ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹಜ ಮಾನ್ಯ ಟಿವಿ9 ಬೆಳಗಾವಿ.